ಈ ಡಿಬೇಟ್ ಅನ್ನ ನಾವು ಬಾಕಿ ಪೊಲಿಟಿಕಲ್ ಡಿಬೇಟ್ ತರದಲ್ಲಿ ಮಾಡೋದು ಬೇಡ ಅನ್ನೋ ನನ್ನ ಕಳಕಳಿಯ ಮನವಿ. ಕನ್ನಡಿಗರ ಬಗ್ಗೆ ಮಾತನಾಡ್ತಿದೀವಿ, ನಿಮ್ಮ ಮನೆ ಜನರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತಿದೀವಿ, ಒಬ್ಬರಾದ್ಮೇಲೆ ಒಬ್ರು. ನೀವು ಕಣ್ಣೋಡ್ಸೋ ತಂತ್ರ ಅಂತಿದ್ದೀರಿ, ಅದಕ್ಕೆ ನಿಮ್ ಉತ್ತರ ಬೇಕೇ ಬೇಕು. ಟ್ರಸ್ಟ್ ಮೀ, ನಿಮ್ಮ ಹತ್ರ ಅದಕ್ಕೆ ರಿಯಾಕ್ಷನ್ ಬೇಕೇ ಬೇಕು. ಅದಕ್ಕೆ ಮುಂಚೆ ಇಂಡಸ್ಟ್ರಿಯಲಿಸ್ಟ್ ಕಡೆಯಿಂದ ಬಂದ ಪ್ರತಿಕ್ರಿಯೆ ಏನು? ಇದು ಆರ್ಟಿಕಲ್ 16ರ ಸ್ಪಷ್ಟ ಉಲ್ಲಂಘನೆ. ಈ ರೀತಿ ಪ್ರಯತ್ನಗಳು ಬೇರೆ ರಾಜ್ಯದಲ್ಲಿ ಮಾಡಿದಾಗ ಏನಾಗಿದೆ ಅದನ್ನು ಗಮನಿಸಲೇ ಇಲ್ವಾ ನಮ್ಮ ಸರ್ಕಾರ? ಒಂದಷ್ಟು ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಲೋಕಲೈಟ್ಗಳಿಗೆ ಅಂದ್ರೆ ಅಲ್ಲಿನ ಸ್ಥಳೀಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಪ್ರಯತ್ನ ಆಯಿತು. ಯಾವ್ಯಾವ ಸ್ಥಿತಿಯಲ್ಲಿದೆ ಅಲ್ಲಿನ ಪರಿಸ್ಥಿತಿ, ಆ ರಿಸರ್ವೇಷನ್ನದ್ದು, ಅದಕ್ಕೊಂದಷ್ಟು ಅಂಶಗಳಿದೆ, ಅದನ್ನು ಗಮನಿಸೋಣ. ನಂತರದಲ್ಲಿ ದಿವ್ಯಾ ರಿಯಾಕ್ಷನ್ ಬೇಕು, ಹಾಗೆ ಜಗದೀಶ್ ಅವರ ರಿಯಾಕ್ಷನ್ ಕೂಡ ಬೇಕು. ಯಾವ್ಯಾವ ರಾಜ್ಯದಲ್ಲಿ ಉದ್ಯೋಗ ಮೀಸಲಾತಿ ಸ್ಥಳೀಯರಿಗೆ ತರೋ ಪ್ರಯತ್ನ ಆಯಿತು ಅಂತ ಹೇಳಿ. ಗುಜರಾತ್ನಲ್ಲಿ 1995ರಲ್ಲಿ 85% ಮೀಸಲಾತಿಯನ್ನ ಅಲ್ಲಿನ ಸ್ಥಳೀಯರಿಗೆ ಕೊಡಬೇಕು ಅನ್ನೋ ಪ್ರಸ್ತಾವನೆ. ಆದರೆ ಈವರೆಗೂ ಕೂಡ ಅದು ಪ್ರಸ್ತಾವನೆ ಹಂತದಲ್ಲೇ ಬಾಕಿ ಉಳಿದಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 2008ರಲ್ಲಿ 50ರಿಂದ 80% ಮೀಸಲಾತಿ ಸ್ಥಳೀಯರಿಗೆ ಕೊಡಬೇಕು ಅಂತ ಆಯಿತು. ಆದರೆ ಅದು ಕೂಡ ಇನ್ನು ಪ್ರಸ್ತಾವನೆ ಹಂತದಲ್ಲೇ. ನೆನ್ಪಿಟ್ಕೊಳ್ಳಿ, ರಾಜ್ಯದಲ್ಲೂ ಕೂಡ, ನಮ್ಮ ರಾಜ್ಯದಲ್ಲೂ ಕೂಡ ಇದು ಪ್ರಸ್ತಾವನೆ ಹಂತದಲ್ಲೇ ಇದೆ. ಮಹಾರಾಷ್ಟ್ರದಲ್ಲಿ 2008ರಿಂದ ಪ್ರಸ್ತಾವನೆ ಹಂತದಲ್ಲಿ, ಗುಜರಾತ್ನಲ್ಲಿ 1995ರಿಂದ ಪ್ರಸ್ತಾವನೆ ಹಂತದಲ್ಲಿ, ನಮ್ಮಲ್ಲಿ 2024ರಲ್ಲಿದ್ದೀವಿ. ಗೊತ್ತಿಲ್ಲ ಎಷ್ಟು ವರ್ಷ ಪ್ರಸ್ತಾವನೆ ಹಂತದಲ್ಲಿ ಇರುತ್ತೆ ಅಂತ. ಇನ್ನು ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ 2018ರಲ್ಲಿ ಪ್ರಯತ್ನ ಆಯಿತು, 75% ಮೀಸಲಾತಿ. ಆದರೆ ಕೋರ್ಟ್ ಇದಕ್ಕೆ ತಡೆಯನ್ನ ತಂದಿದೆ. ಹರಿಯಾಣ ರಾಜ್ಯದಲ್ಲಿ 2010ರಲ್ಲಿ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ತರುವ ಪ್ರಯತ್ನ ಮಾಡಲಾಯಿತು, 75% ಮೀಸಲಾತಿ. ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಕೂಡ ಈ ಕೇಸ್ ನಡೀತಾ ಇದೆ, ಪೆಂಡಿಂಗ್ ನಲ್ಲಿ ಇದೆ. ಇದು ಒಂದಷ್ಟು ರಾಜ್ಯಗಳ ಉದಾಹರಣೆ ಅಷ್ಟೇ. ಬೇರೆ ರಾಜ್ಯಗಳಲ್ಲಿ ಆಗಿಲ್ವಾ, ಆಗಿದೆಯಾ, ಅದರ ಲೆಕ್ಕಾಚಾರಗಳು ನಿಮಗೆ ಗೊತ್ತೇ ಇರುತ್ತೆ. ನಮ್ಮ ರಾಜ್ಯದಲ್ಲಿ ಪ್ರಯತ್ನ ಮಾಡಲಾಗ್ತಾ ಇದೆ, ಆದರೆ ಇದನ್ನ ಕೂಡ ಕಾನೂನಾತ್ಮಕವಾಗಿ ಅಂದ್ರೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವ ಅವಕಾಶ ಇದ್ದೇ ಇದೆ. ದಿವ್ಯಾ ಅವರೇ, ಈಗ ಆರ್ಟಿಕಲ್ 16 ಅಂದ್ರೆ ಉದ್ಯೋಗದ ಅವಕಾಶ ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾಗಿ ಸಿಗಬೇಕು. ಇದರಲ್ಲಿ ಆರ್ಟಿಕಲ್ 16ರಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ ಕೂಡ, ಪ್ಲೇಸ್ ಆಫ್ ಬರ್ತ್ ಅಂದ್ರೆ ಆತ ಎಲ್ಲಿ ಜನಿಸಿದ ಅನ್ನೋದ್ರ ಆಧಾರದ ಮೇಲೆ ಕೂಡ ಡಿಸ್ಕ್ರಿಮಿನೇಷನ್ ಮಾಡೋ ಹಾಗಿಲ್ಲ. ಮೀಸಲಾತಿ ತಂದ್ರೆ ಆರ್ಟಿಕಲ್ 16ರ ಉಲ್ಲಂಘನೆ ಆಗುತ್ತೆ. ಕೇವಲ ಇದೊಂದೇ ಕಾರಣನ ಇಂಡಸ್ಟ್ರಿಯಲಿಸ್ಟ್ಗಳು ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇರೋದಕ್ಕೆ ಬೇರೆ ಕಾರಣಗಳಿದೆಯಾ? ಓವರ್ ಆಲ್ ಇಂಡಸ್ಟ್ರಿಯಲಿಸ್ಟ್ಗೆ ಏನೇನು ಚಾಲೆಂಜಸ್ ಇರುತ್ತೆ ಅಂತ, ಫಸ್ಟ್ ಆಫ್ ಆಲ್ ಪ್ರತಿ ತಿಂಗಳು ಎಂಪ್ಲಾಯೀಸ್ಗೆ ಸ್ಯಾಲ್ರೀಸ್ ಕಟ್ಟಬೇಕು, ಟ್ಯಾಕ್ಸ್ಗಳು ಕಟ್ಟಬೇಕು, GST, IT ಎಲ್ಲ ಇರುತ್ತೆ. ಆಮೇಲೆ ಅದ್ರ ಮೇಲೆ ಅದರ್ ಎಕ್ಸ್ಪೆನ್ಸಸ್ ಇರುತ್ತೆ, ಬೇರೆ ಬೇರೆ ಕಸ್ಟಮ್ಸ್ ಇರುತ್ತೆ, ರೆಗ್ಯುಲೇಟ್ರಿ ಇರುತ್ತೆ. ಇದ್ರ ಮಧ್ಯ ಅವ್ರಿಗೆ ಒಳ್ಳೆ ಎಂಪ್ಲಾಯೀಸ್ನ ಹೈರ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಚಾಲೆಂಜ್ ಇರುತ್ತೆ. ಮೋಸ್ಟ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಒಂದು ಕಂಪ್ನಿಗೆ ಬರಬೇಕಂದ್ರೆ ಒಂದು ಎಂಪ್ಲಾಯಿ, ಒಂದು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 50% ಅಂತ ಏನು ಹೇಳ್ತಿದಾರಲ್ಲೋ, ಮ್ಯಾನೇಜ್ಮೆಂಟಲ್ಲಿ ಯಾರಿದ್ದಾರೆ ಅಂತ ನೋಡ್ತಾರೆ. ಅವ್ರು ಬೇರೆ ಕಂಟ್ರಿಯಿಂದ ಒಬ್ರು ಇನ್ವೆಸ್ಟ್ ಮಾಡಬೇಕು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಅಂದರೆ ಮ್ಯಾನೇಜ್ಮೆಂಟಲ್ಲಿರೋ ಪರ್ಸನ್ದು ಕ್ರೆಡಿಬಿಲಿಟಿ ಏನಿದೆ, ಅವ್ರ ಪಾಸ್ಟ್ ಏನಿದೆ, ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ, ಅವ್ರೇನು PhD ಮಾಡಿದಾರಾ. ಇವಾಗ ನಾನು ಕನ್ನಡದಲ್ಲಿರೋರ್ನೇ ತಗೋಬೇಕು ಅಂದರೆ ನನ್ನ ಇಂಡಸ್ಟ್ರಿ ಹಿಂದೆ ಹೋಗುತ್ತೆ. ನಾನು 100 ಜನಕ್ಕೆ ಜಾಬ್ ಕೊಡುವಂಥ ಅವಕಾಶ ನಾನು ಕಳ್ಕೊತೀನಿ. ಇಲ್ಲ 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 ಕಂಪ್ಲೀಟ್ ಮಾಡಿ. ಆಮೇಲೆ ನ್ಯಾಸ್ಕಾಮ್ ಅವ್ರು ಹೇಳಿರೋ ಪ್ರಕಾರ 25% ಆಫ್ ದ GDP ಬಿಲಾಂಗ್ಸ್ ಟು ದ IT ಡಿಜಿಟಲ್ ಸೆಕ್ಟರ್ ಇಂದ ಬರ್ತಾ ಇದೆ ಅಂತ. ಇವಾಗ IT ಡಿಜಿಟಲ್ ಸೆಕ್ಟರ್ ಅಂದ್ರೆ ಸಿಲಿಕಾನ್ ವ್ಯಾಲಿ, ಬೃಹತ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಏನು ಹೇಳ್ತಿರೋ ಮ್ಯಾಕ್ಸಿಮಮ್ ಇರೋದು ಬೆಂಗಳೂರಲ್ಲಿ. ಅಂಡ್ ತುಂಬ ಈ IT ಕಂಪ್ನೀಸಲ್ಲಿ ಇರೋದು ಮ್ಯಾಕ್ಸಿಮಮ್ 50 to 60% ಎಂಪ್ಲಾಯೀಸು ಬೇರೆ ರಾಜ್ಯದಿಂದ ಬಂದಿರೋರು ಇಲ್ಲಿಗೆ. ಇವಾಗ ನೀವು ಇದನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ರೆ ನಮ್ಮ ರಾಜ್ಯದ ಎಕನಾಮಿ ಏನಾಗ್ಬೋದು? ಇವಾಗ ಇಲ್ಲಿರೋ ಸೈಟ್ಗಳ ರೇಟ್ ಜಾಸ್ತಿ ಆಗಬೇಕು, ಇಲ್ಲಿರೋ PGಗಳಿಗೆ ಇವ್ರಿಗೆಲ್ಲ ರೆಂಟ್ಗಳು ಬೇಕು, ಇಲ್ಲಿರೋದೆಲ್ಲದೂ ಬೇಕು. ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಂದ ರೆಸ್ಟೋರೆಂಟ್ಸ್ ಬೇರೆ ರಾಜ್ಯದ ಬರ್ತಾರೆ, ಅಲ್ಲಿ ಹೋಗಿ ಇವರು ಊಟ ಮಾಡ್ತಾರೆ. ಎಲ್ಲ ಅಲ್ಲಿಂದ ಬರೋವಂಥ ದುಡ್ಡು ಇಲ್ಲಿಗೆ ಬೇಕು, ಇಲ್ಲಿ ಪ್ರೈಸ್ ಇಂಕ್ರಿಮೆಂಟ್ ಆಗಬೇಕು. ಎಲ್ಲ ಬೆಂಗಳೂರು ಸುತ್ತಮುತ್ತ ಇದ್ದಿದ್ದು ಬಿಡ್ದಿ ಆಗಲಿ, ತುಮಕೂರಾಗಲಿ, ಡಾಬಾಸ್ಪೇಟೆ ಆಗಲಿ, ಇಲ್ಲೆಲ್ಲ ಇನ್ಕ್ರೀಸ್ ಆಯಿತು ಇಂಡಸ್ಟ್ರೀಸ್ ಬಂದಾಗ. ಅಲ್ಲಿರೋ ಕನ್ನಡ ಲ್ಯಾಂಡ್ ಲಾರ್ಡ್ಸ್ಗಳಿಗೆ ಶ್ರೀಮಂತರಾದ್ರು. ಇಲ್ಲಿ ಇಂಡೈರೆಕ್ಟ್ಲಿ ಎಕನಾಮಿಕಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಹಾಗೆ ಗ್ಲೋಬಲಿ ಬೆಂಗಳೂರು ರೆಕಗ್ನೈಸ್ ಆಗಿರೋದಂತಾನೆ ಬೇರೆ ಬೇರೆ ದೇಶದಿಂದ ಇಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೇಳ್ತಾ ಇದ್ದಾಗೆ ಒಂದಷ್ಟು ಸ್ಟಾಟ್ಸ್ ಕೊಟ್ಟರು ದಿವ್ಯಾ ಅವರೇ. ಇಲ್ಲೇನೆ ಸ್ಕಿಲ್ ಡೆವಲಪ್ಮೆಂಟ್ಗೂ ಬೇಕಾದ ಪ್ರಯತ್ನಗಳಾಗ್ತಿರುವಾಗ, ಇಲ್ಲೇನೆ ನಿಮ್ಮ ಉದ್ಯೋಗ ಕ್ಷೇತ್ರಕ್ಕೆ ಬೇಕಾದಂತಹ ಕೌಶಲ್ಯ ಇರುವ ಅಭ್ಯರ್ಥಿಗಳು ಸಿಕ್ಕಾಗ ಯಾಕೆ ಆಚೆ ಹೋಗ್ಬೇಕು? ಇಂಡಸ್ಟ್ರಿ ಆಚೆಯಿಂದ ಬಂದವರಾದ್ರೇನು, ಇಲ್ಲೇ ಬಂಡವಾಳ ಹಾಕಿದವರಾದ್ರೇನು, ಕನ್ನಡಿಗರೇ ಕೌಶಲ್ಯ ಭರಿತ ವ್ಯಕ್ತಿಗಳು ಸಿಕ್ಕಾಗ ವಾಪಸ್ ಯಾಕೆ ಹೋಗ್ಬೇಕು? ಇವ್ರು ಹೇಳ್ತಿರೋದು ಕರೆಕ್ಟು. ಬಟ್ ಪ್ರಾಕ್ಟಿಕಲಿ ನೋಡೋದಾದ್ರೆ ನಾವೇನಾದ್ರು ಒಂದು
Naukri.com ಅಲ್ಲೋ ಇಂಡಿಡಲ್ಲೋ ಹಾಕಿದ್ರೆ ಒಂದು ಸ್ಕಿಲ್ಡ್ ಎಂಪ್ಲಾಯ್ ಏನು ಹೇಳಿದ್ರೆ ಮ್ಯಾಕ್ಸಿಮಮ್ ಕನ್ನಡದವ್ರು ತುಂಬಾ ಕಡಿಮೆ ಇರ್ತಾರೆ, ಬೇರೆ ಬೇರೆ ರಾಜ್ಯದಲ್ಲಿ ಆ ಕ್ರೆಡಿಬಿಲಿಟಿ ಇರೋರು ಜಾಸ್ತಿ ಇರ್ತಾರೆ. ನಾವು ಕನ್ನಡದವ್ರಿಗೆ ಕೊಡಬಾರ್ದು ಅಂತದೇನಿಲ್ಲ. ಆ ಸ್ಟ್ಯಾಟಿಸ್ಟಿಕ್ಸ್ ಏನ್ ಮೆನ್ಷನ್ ಮಾಡಿದ್ದಾರೆ 75% 50%, ಆ ಸ್ಟ್ಯಾಟಿಸ್ಟಿಕ್ ವರ್ಕ್ ಆಗಲ್ಲ, ಇಂಡಸ್ಟ್ರಿಗೆ ಹಿಂದೆ ಉಳಿದು ಬಿಡುತ್ತೆ. ಹೈದರಾಬಾದ್ ಆಗ್ಲೇ ಮುಂದೆ ಹೋಗ್ಬಿಟ್ಟಿದೆ. ಒಂದೇ ನಿಮಿಷ ಅವ್ರಿಗೆ ನೋಡಿ ದಿವ್ಯಾ, ಒಂದು ವಿಚಾರ ಹೇಳ್ತೀನಿ ಸ್ಮಿತಾ. ಈಗ ನಮ್ಮ ಮಿತ್ರರು ಏನು ಮಾತಾಡ್ತಾ ಇದ್ರು, ಒಂದು ವಿಚಾರವನ್ನು ದಯವಿಟ್ಟು ಕ್ಲಾರಿಫೈ, ಏನು ರಾಜ್ಯದ ಜನತೆ ಮತ್ತೆ ದೇಶದ ಜನತೆ ನೋಡ್ತಾ ಇದ್ದಾರೆ. ಏನು ಈಗ 7 ಕೋಟಿ ಕನ್ನಡಿಗರಿದ್ದಾರೆ, 7 ಕೋಟಿ ಕನ್ನಡಿಗರು ಅಂತ ಅಂದ್ರೆ ಮಾತೃಭಾಷೆ ಕನ್ನಡ ಮಾತಾಡೋರು ಮಾತ್ರ ಅಲ್ಲ. ಈ ಮಣ್ಣಿನಲ್ಲಿ ಒಂದು ನಿಮಿಷ, ಈ ಮಣ್ಣಿನಲ್ಲಿ ಯಾರು ತನ್ನ ಜನ್ಮ ಕರ್ಮಭೂಮಿ ಅಂತ ಹೇಳಿ ಇದನ್ನೇ ವಾಸಸ್ಥಾನವನ್ನಾಗಿ ಮಾಡಿ ಕಳೆದ 15 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ನನ್ನ ಬೆಂಗಳೂರು ಕರ್ನಾಟಕ ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕೆ ಎರಡನೇದು ಏನಾಗ್ತದೆ, ನಾವು ಈ 75% ಅನ್ನ ನಾನ್ ಸ್ಕಿಲ್ಡ್ ಸೆಕ್ಟರ್ಗೆ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಕರ್ನಾಟಕದ ಜನತೆಗೆ ಇವತ್ತು ಬೆಂಗಳೂರಿನಲ್ಲಿ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನಿದೆ ಜನರೇಟ್ ಆಗ್ತಾ ಇರ್ತಕ್ಕಂಥ ಪೊಲ್ಯೂಷನ್, ಈ ಪೊಲ್ಯೂಷನ್ ಯಾರಿಗ ಹೋಗ್ತಾ ಇದೆ, ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳ ಕನ್ನಡಿಗರಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಆ ತ್ಯಾಗವನ್ನ, ಒಂದು ನಿಮಿಷ ಪ್ಲೀಸ್, ಆ ತ್ಯಾಗವನ್ನ ಮಾಡಿರ್ತಕ್ಕಂಥ ಉಳಿಕೆ ಕನ್ನಡಿಗರು ಯಾರಿದ್ದಾರೆ, ಆ ಕನ್ನಡಿಗರ ಉಳಿಕೆ ಕನ್ನಡಿಗರ ತ್ಯಾಗದಿಂದ ನಾವು ಇವತ್ತನ್ನು ಕೊಡ್ತಾ ಇದ್ದೇವೆ. ಅದೇ ಎರಡನೇ ಪಾಯಿಂಟ್. ಇವತ್ತು ಮಂಡ್ಯ, ಹಾಸನ, ಮೈಸೂರು ಅಂತಹ ವಿದ್ಯಾರ್ಥಿಗಳನ್ನ ಪ್ರಿಪೇರ್ ಮಾಡುವಲ್ಲಿ ಸರ್ಕಾರಗಳು ಹಿಂದುಳಿದಿದೆ. ನೋಡಿ, ನಾವು ಆ ರೀತಿ ಏನಾದ್ರು ಪ್ರಿಪರೇಷನ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ದೇಶದ ಎಂಟೈರ್ IQ ಸ್ಕಿಲ್ಡ್ ಮ್ಯಾನ್ ಪವರ್ ಅಲ್ಲಿ 1/3 ಆಫ್ ದ ಸ್ಕಿಲ್ಡ್ ಮ್ಯಾನ್ ಪವರ್ ಕರ್ನಾಟಕ ಕೊಡಕ್ ಸಾಧ್ಯ ಇರ್ತಿರ್ಲಿಲ್ಲ. ನಾವು ಇವಾಗಲೂ ಕಮಿಟ್ ಆಗಿದ್ದೇವೆ. 1 ಲಕ್ಷ ಕೋಟಿ ಆಗಲಿ, ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ನಾವು ರಿಸೋರ್ಸ್ಗಳನ್ನ ಸಪ್ಲೈ ಮಾಡಿ ಕರ್ನಾಟಕ ಸರ್ಕಾರ ಆಲ್ರೆಡಿ ಮಾಡಿದೆ. ಈಗ ಏರೋಸ್ಪೇಸ್ ಅಲ್ಲಿ ಕರ್ನಾಟಕದಲ್ಲಿ 60% ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಒಂದು ಕಂಪನಿ ಇದೆ, ಆ ಕಂಪನಿ ಏನು ಮಾಡುತ್ತೆ, ಏರೋಸ್ಪೇಸ್ ಇಂಡಸ್ಟ್ರಿಗೆ ರೆಕ್ರೂಟ್ಮೆಂಟ್ ಮಾಡುತ್ತೆ. ಆ ರೆಕ್ರೂಟ್ಮೆಂಟ್ ಮಾಡಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ, ನೀವು 12th ಮುಗಿಸ್ಕೊಂಡಿದ್ರೆ, 12th ಮೇಲೆ ಏನೇ ಮುಗಿಸ್ಕೊಂಡಿದ್ರು ಬನ್ನಿ ನಾವು ಕೆಲಸ ಕೊಡ್ತೀವಿ, ನಿಮಗೆ ಕೆಲಸ ಕೊಡೋದ್ರ ಜೊತೆಗೆ ನಿಮ್ಮ ಸ್ಕಿಲ್ನು ನಾವೇ ಡೆವಲಪ್ ಮಾಡ್ತೀವಿ ಫ್ರೀ ಆಫ್ ಕಾಸ್ಟ್ ಅಂದರು. ಆನ್ ರೆಕಾರ್ಡ್ ಹೇಳ್ತಿದ್ದೀನಿ, ಕರ್ನಾಟಕದಿಂದ ಅಪ್ಲೈ ಮಾಡ್ತಿರ್ತಕ್ಕಂಥದ್ದು ಕೇವಲ 10 ಜನ, ಬೇರೆ ಬೇರೆ ರಾಜ್ಯಗಳಿಂದ ಅಪ್ಲೈ ಮಾಡಿರ್ತಕ್ಕಂಥವ್ರು 2,000 ಜನ. ಆಯ್ತಾ? ಇದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಂತಲ್ಲ. ನಾವು ಮಾಡಬೇಕಾಗಿರೋದೇನು ಅಂದರೆ, ಇಂತಹ ಯಾರು ಉದ್ಯೋಗಿಗಳಿದ್ದಾರೆ, ಉದ್ಯೋಗಸ್ಥರು ಯಾರಿದ್ದಾರೆ, ಇವ್ರು ಯಾರು ಕರ್ನಾಟಕದವರಲ್ಲ, ಅವರು ಛತ್ತೀಸ್ಗಢನವರು. ಅವ್ರು ಹೇಳಿದ್ರು ನಾನು ಎಲ್ಲ ಕಡೆನೂ ಕೊಡ್ತೀನಿ, ಪೋರ್ಟಲೆಲ್ಲ ಹಾಕಿದ್ದೀನಿ, ನಾನು ಪೇಪರಲ್ಲಿ ಕೊಡೋಷ್ಟು ನನಗೆ ವರ್ಕೌಟ್ ಆಗಲ್ಲ, ಯಾಕೆ ನಾನು ಫ್ರೀಯಾಗಿ ಕೊಡ್ತಿದ್ದೀನಿ ಉದ್ಯೋಗ. ಅಂದರೆ ಉದ್ಯೋಗ ಅಲ್ಲ, ಟ್ರೈನಿಂಗು. ಅದರಿಂದಾಗಿ ನನಗೆ ಸರ್ಕಾರ ಸಾಥ್ ಕೊಡಬೇಕು. ಅಂದರೆ ಆವಾಗ ಏನಾಗುತ್ತೆ, ಇಂಡಸ್ಟ್ರಿ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ಸರ್ಕಾರಗಳು ಒಂದು ಸೃಜನಶೀಲವಾಗಿ ಕೆಲಸ ಮಾಡೋದೇ ಬಿಟ್ಬಿಟ್ಟು ನೀವು ಏನೋ ಒಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ಗೋಸ್ಕರ ಮಾಡ್ತೀನಿ ಅನ್ನೋದಲ್ಲ. ಸೃಜನಶೀಲತೆ ಇರಲಿ, ಸರ್ಕಾರಕ್ಕೆ ಸಂವೇದನಾಶೀಲತೆ ಇರಲಿ. ಸರ್ಕಾರ ಯಾವಾಗ ಖಾಸಗಿ ವಿಚಾರಗಳಲ್ಲಿ ಇನ್ವಾಲ್ವ್ ಆಗುತ್ತೆ ಅಲ್ಲಿ ಭ್ರಷ್ಟಾಚಾರ ಹೆಚ್ಚಿಗೆ ಆಗುತ್ತೆ. ಒಂದು KS ಎಕ್ಸಾಮ್ ನೋಡ್ಕೊಳ್ಳಿ, ಒಂದು ಎಕ್ಸಾಮ್ ಮಾಡಿ, ಒಂದು PSI ಎಕ್ಸಾಮ್ ಮಾಡಿ, ಎಲ್ಲಿ ಸರ್ಕಾರ ಇನ್ವಾಲ್ವ್ ಆಗುತ್ತೋ ಅಲ್ಲಿ ಭ್ರಷ್ಟಾಚಾರ. ಇವಾಗ ಹೇಳ್ತಿದಾರಲ್ಲ ಇಷ್ಟು ಪರ್ಸೆಂಟೇಜ್ ಇರಬೇಕು ಅಂತ, ಇವಾಗ ಲೇಬರ್ ಇನ್ಸ್ಪೆಕ್ಟರ್ಗಳು ಬರ್ತಾರೆ, ಅಲ್ಲೊಂಥರ ಟಾರ್ಚರ್ ಮಾಡ್ತಾರೆ ಇಂಡಸ್ಟ್ರಿಗಳಿಗೆ, ಇಷ್ಟು ಜನ ಇಲ್ಲ ಅಂತ, ಇಷ್ಟು ಕಾಸು ಕೊಡಿ ಅಂತ, ಲಂಚ ಜಾಸ್ತಿ ಆಗುತ್ತೆ. ಇದು ಇನ್ನೊಂಥರ ಟಾರ್ಚರ್ ಆಗುತ್ತೆ ಹೊರತು ಇದರಿಂದ ಬೆಳವಣಿಗೆ ಅಂತಲ್ಲ. ನಾನು ಕನ್ನಡ ಪರ ಇದ್ದೀನಿ, ಕನ್ನಡಿಗರಿಗೆ ಜಾಬ್ ಕೊಡ್ಬೇಕು. ನಾನು ಫಸ್ಟ್ ಯಾವ್ದಾದ್ರು ರೆಸ್ಯೂಮ್ ಓದ ಕನ್ನಡದವರ ನೋಡ್ತೀನಿ, ಬಟ್ ನನಗೆ ಮೊದಲು ನನ್ನ ಕಂಪನಿ ಉದ್ಧಾರ ಆಗ್ಬೇಕು ಅನ್ನೋದು ನನ್ನ ಮೊದಲು. ನಮ್ಮ ಕಂಪನಿ ಉದ್ಧಾರ, ನಮ್ಮ ರಾಜ್ಯ ಉದ್ಧಾರ ಆಗುತ್ತಲ್ಲ.